ಕಂಪ್ಲಿಯಲ್ಲಿ ಜಿಲ್ಲಾ ಮಟ್ಟದ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಮಕ್ಕಳ ಕುಸ್ತಿ ಪಂದ್ಯಾವಳಿ. ಕುಸ್ತಿ ಮತ್ತು ರಾಜಕೀಯ ಕ್ಷೇತ್ರಕ್ಕೂ ನಂಟಿದೆ ಶಾಸಕ ಗಣೇಶ್. ಕಂಪ್ಲಿ ನಗರದ ಕಲ್ಮಠ ಶಾಲಾ ಆವರಣದಲ್ಲಿ ಆಯೋಜನೆ ಮಾಡಲಾಗಿದ್ದ ಜಿಲ್ಲಾ ಮಟ್ಟದ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ಮಕ್ಕಳ ಕುಸ್ತಿ ಪಂದ್ಯಾವಳಿಗೆ ಶಾಸಕ ಜೆಎನ್ ಗಣೇಶ್ ಅವರು ಚಾಲನೆ ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ಗಣೇಶ್, ಒಂದೇ ದಿನದಲ್ಲಿ ಕುಸ್ತಿ ಕಲಿಯೋಕೆ ಆಗಲ್ಲ, ಕಠಿಣ ಹಾಗೂ ಸತತ ಪ್ರಯತ್ನ ಬೇಕು. ಒಂದು ದಿನದ ಶೋಕಿಗಾಗಿ ಕುಸ್ತಿಪಟು ಆಗಬೇಡಿ. ಕ್ರೀಡಾ ಕ್ಷೇತ್ರದಲ್ಲಿ ಹೆಸರು ಗಳಿಸಲು ಹಾಗೂ ಸಾಧನೆ ಮಾಡಲು ನಿರಂತರ ಅಭ್ಯಾಸ ಮಾಡಬೇಕು. ಕ್ರೀಡಾ ಚಟುವಟಿಕೆಯಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಆರೋಗ್ಯ ಕಾಪಾಡಿಕೊಳ್ಳಬೇಕು ಎಂದರು. ಪಂದ್ಯಾವಳಿಗೆ ಚಾಲನೆ ದೊರೆತಾ ಇದ್ದಂತೆಯೇ ಕುಸ್ತಿಪಟುಗಳು ಅಖಾಡಕ್ಕಿಳಿದು ಸೆಣಸಿದ್ರು. ಇನ್ನು ಈ ಸಂದರ್ಭದಲ್ಲಿ ಬಳ್ಳಾರಿ ಜಿಲ್ಲೆಯ ವಿವಿಧ ತಾಲೂಕಿನಿಂದ ಸುಮಾರು 60 ಜನ ಮಕ್ಕಳು ಹೆಸರನ್ನು ನೋಂದಾಯಿಸಿದ್ದು 10 ಬಾಲಕಿಯರು ಹಾಗೂ 50 ಬಾಲಕರು ಅಖಾಡದಲ್ಲಿ ಸೆಣಸಲಿದ್ದಾರೆ ಎಂದು ದೈಹಿಕ ಶಿಕ್ಷಕ ಬೆಂಗಿ ಬೀರಪ್ಪ ಹೇಳಿದರು. ಇವತ್ತು ಒಂದೇ ದಿನ ಪಂದ್ಯ ನೀವು ಕುಸ್ತಿ ನಿಜವಾಗಿ ಬಹಳಷ್ಟು ಖುಷಿ ಆಯ್ತು. ನಮ್ಮ ಜಿಲ್ಲಾ ಮಟ್ಟದ್ದು ಕಾರ್ಯಕ್ರಮ ನಮ್ಮ ಕಂಪ್ಲಿಯಲ್ಲಿ, ಅದರಲ್ಲಿ ನಮ್ಮ ಬೀರಪ್ಪ ಬಿಡಲ್ಲ ಆಟ ಹಿಡಿದ್ರೆ. ಹಂಗಾಗಿ ಬೀರಪ್ಪ ತಂದ್ರೆ ಏನೋ ಒಂದು ವಿಶೇಷತೆ ಇರ್ತಿತ್ತು ಅಂತಂದು ನಿಜವಾಗಿ ಬೀರಪ್ಪನ ಬಗ್ಗೆ ಹೇಳ್ಬೇಕಂದ್ರೆ ನನಗೆ ಭಾಳ ಖುಷಿ ಆಗ್ತಿತ್ತು. ಯಾಕಂದರೆ ಯಾವುದೇ ಒಂದು ವಿಚಾರನ ಭಾಳ ಗಂಭೀರವಾಗ್ತ ಒಂದು ಈ ಭಾಗದಲ್ಲಿ ಮಕ್ಕಳು ಭಾಳಷ್ಟು ಆರೋಗ್ಯವಾಗಿರ್ಬೇಕು. ನಮ್ಮ ದೇಶೀಯ ಕಲೆಗಳು ಅಂದರೆ ಕುಸ್ತಿ ಇಂಥವೆಲ್ಲ ಅದೇ ರೀತಿ ಉಳ್ಕೋಬೇಕಂಬ ನಿಟ್ಟಿನಲ್ಲಿ ಇವತ್ತೆಲ್ಲ ತನ್ನ ಮಕ್ಕಳು ಕೂಡ ಭಾಳ ಇನ್ಫ್ಲೂಯೆನ್ಸ್ ಮಾಡಿ ಗಡಿಗೆ ಹಾಕ್ಯಾನ. ಮುಂದೆ ಇಂಟರ್ನ್ಯಾಷನಲ್ ಲೆವೆಲ್ ಹೋಗ್ತಾ ಅಂತ ಹುಡುಗಿ ಗ್ಯಾರಂಟಿ ನಂಬಿಕೆ ಇದೆ. ಹಾಗಾಗಿ ಬೀರಪ್ಪ ಅವರು ಕೂಡ ಒಳ್ಳೆಯದಾಗಲಿ. ತಮ್ಗೆ ಹೇಳೋದಷ್ಟೇ ಅರ್ಥ, ತಮ್ಗೆ ಹೇಳೋದಷ್ಟೇ ಕುಸ್ತಿ ಭಾಳ ನನ್ನ ಫೇವ್ರೇಟ್, ಅಂದರೆ ಅತಿ ಇಷ್ಟವಾದಂಥ ಆಟ. ಯಾಕಂದರೆ ನನಗೆ ತಿಳುವಳಿಕೆ ಅಂದರೆ ಒಂದು 8-9 ವರ್ಷದಿಂದ ಸ್ಟಾರ್ಟ್ ಆಗಿದ್ದ ಕುಸ್ತಿ ಕೊನೆ ಇವಾಗೇನು ಒಂದು ಈ ರಾಜಕೀಯಕ್ಕೆ ಬಂದ ಮೇಲೆ ಒಂದು 10 ವರ್ಷ 12 ವರ್ಷ ಆಗಿರ್ಬೋದು ಅಷ್ಟು. ಯಾಕಂದರೆ ಧಾರವಾಡ ಹಾಸ್ಟೆಲ್ಗೆ ಹೋಗ್ತಿದ್ವಿ. ಪ್ರತಿ ನಮ್ಮ ಮನೆ ಪಕ್ಕಿಗೆಲ್ಲ ಗರಡಿ ಮನೆಗಳು, ಈಗೇನು ನಾವು ವಾಸ ಮಾಡ್ತೀವಲ್ಲ ಪಕ್ಕಿಗೆ ಗರಡಿ ಮನೆಗಳು. ದಿನ ನಮ್ಮಪ್ಪ ತಂದೆ ತಾಯಿಗಳು ಶಾಲೆಗೆ ಹೋಗಿರಲ್ಲ ಅಂತ ಕೇಳ್ತಿದ್ದಿಲ್ಲ, ಗರಡಿ ಮನೆಗೆ ಹೋಗಿರಲ್ಲ ಅಂತ ಕೇಳ್ತಿದ್ರು. ನಿಜ, ಶಾಲೆಗೆ ಒಂದಿನ ಹೋಗಿಲ್ಲ ನಡೀತಿತ್ತು, ಗರಡಿ ಮನೆಗೆ ಹೋಗಿರಲ್ಲ ಅಂತ ನಾನು ಫಸ್ಟ್. ಯಾಕಂದ್ರೆ ಹಿಂದೆಲ್ಲ ಒಬ್ಬ ಮನೆಯಲ್ಲಿ ಇವಾಗ ವಿದ್ಯಾವಂತ ಹೆಂಗಿರ್ಬೇಕು ಅದೇ ರೀತಿ ಹಿಂದೆ ನಮ್ಮ ತಾತರ ಕಾಲದಲ್ಲಿ ನಾವು ನೋಡ್ಕೊಂತಿದ್ರೆ ಸೊಲ್ಲಾಪುರ ಅಲ್ಲೆಲ್ಲ ಕರೆದು ಒಬ್ಬ ಕುಸ್ತಿಪಟುನ ಕರ್ಕೊಂಬಂದು ಅವ್ರನ್ನ ತಾಲೀಮ್ ಮಾಡಿ ಸ್ವಂತ ದುಡ್ಡು ಖರ್ಚಿಂದ ಒಬ್ಬ ಪೈಲ್ವಾನ ಮನೆಗಿರ್ತಿದ್ದ. ಹಂಗ ಬಹಳಷ್ಟು ವಿಶಿಷ್ಟವಾದಂಥ ಕಲೆ ಇದು. ತಮ್ಗೆ ಹೇಳೋದಷ್ಟೇ, ಒಂದು ದಿನಕ್ಕಂತೂ ಕುಸ್ತಿ ಬರಲ್ಲ. ಇವತ್ತೊಂದೇ ದಿನ ಬಂದು ನೀವು ಆಡಿ ಮುಗಿಸ್ಕೊಂಡು ಕುಸ್ತಿ ಬರಲ್ಲ. ಯಾಕಂದ್ರೆ ಸುಮಾರು ಕಠಿಣ ಪರಿಶ್ರಮ ಬೇಕಿದಕ್ಕೆ. ಸುಮಾರು 8 ವರ್ಷ 15 ವರ್ಷ ಈ ರೀತಿ ಪ್ರಾಕ್ಟೀಸ್ ಮಾಡಕ್ಕೆ ಬಂದರೆ ಆ ಕುಸ್ತಿ ಕಲೆ ಬರೋಕ್ಕೆ ಸಾಧ್ಯ. ಯಾವುದೇ ಆಟ ಕ್ರೀಡೆ ದಯವಿಟ್ಟು ಒಂದಿನ ಇವತ್ತು ಬಂದು ಆಡಿ ನಾಳೆ ಕ್ಲೋಸ್ ಮಾಡೋಂಥದ್ದಲ್ಲ. ಇವತ್ತು ಪ್ರಾರಂಭ ಮಾಡಿರಲ್ಲ, ಇನ್ನು ಭಾಳಷ್ಟು ಚಿಕ್ಕ ವಯಸ್ಸು, ಭಾಳಷ್ಟು ಕಂಟಿನ್ಯೂವಾಗಿ ಪ್ರಾಕ್ಟೀಸ್ ಮಾಡ್ಕೊಂತ ಹೋಗ್ಬೇಕಂತ ತಮ್ಮಲ್ಲಿ ಹೇಳ್ತು. ಅದೇ ರೀತಿ ಕಂಪ್ನಿಯಲ್ಲಿ ಭಾಳ ದಿನಗಳಿಂದ ಕಲಿಸು ನಿರ್ಮಿತಿ ಕೇಂದ್ರದ 10 ಲಕ್ಷ ರೂಪಾಯಿ ಗಡಿ ಮನೆ ಕೊಡ್ತೀನಿ. ಇವಾಗ ಆದಷ್ಟು ಬೇಗ ಅದನ್ನು ಕೂಡ ಕುಸ್ತಿ ಗೈಡಿ ಮನೆ ಕೂಡ ಪ್ರಾರಂಭ ಮಾಡಲಿಕ್ಕೆ 10 ಲಕ್ಷ ರೂಪಾಯಿ ದುಡ್ಡಿದೆ. ಭಾಳಷ್ಟು ಜನ ಯುವಕರನ್ನ ಕಂಪ್ನಿ ಮತ್ತು ಸುತ್ತಮುತ್ತಲ ನಮ್ಮ ತಾಲೂಕಿಂದ ಯಾರು ಬರ್ತಾರೆ ಅಲ್ಲಿ ಪ್ರಾಕ್ಟೀಸ್ ಬಂದ್ರೆ ನಾನು ಕೂಡ ಬರ್ತೀನಿ 5 ಗಂಟೆಗೆ. ನನಗೂ ಸ್ವಲ್ಪ ಭಾಳ ಆಸೆ. ಹಾಗಾಗಿ ನಾನು ಕೂಡ ಆ ಗೈಡಿ ಮನೆ ಮುಗಿದ ಕೂಡಲೇ ನಾನು ಕೂಡ ಇಲ್ಲಿರೋಂಥ ಯುವಕರ ಜೊತೆ ಪಾಲ್ಗೊಳ್ಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.